ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಗಣಪತಿ ಮಂಡಲದ ಡಿಸೈನನ್ನು ಗೆಜ್ಜೆವಸ್ತ್ರದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಫಸ್ಟ್ ನೀವು 3 ಇಂಚ್ ಹೈಟ್ ಇರುವಂತಹ ಒಂದು ಇನ್ವಿಟೇಷನ್ ಕಾರ್ಡನ್ನು ತಗೊಳ್ಬೇಕು. ಇವಾಗ ವೈಟ್ ಕಲರ್ ಥ್ರೆಡ್ಡನ್ನು ಕಾರ್ಡ್ ಒಳಗಡೆ ಹೀಗಿಟ್ಕೊಳ್ಬೇಕು. ಇದಾದಮೇಲೆ ಹತ್ತಿಯ ಎಳೆಯನ್ನು 12 ಸುತ್ತು ಸುತ್ತಕೊಳ್ಬೇಕು. ನಾನಿವಾಗ ಸುತ್ತಕೊಳ್ತಾ ಇದ್ದೀನಿ, 12 ಸುತ್ತು ಸುತ್ತಕೊಳ್ತಾ ಇದ್ದೀನಿ. ಇವಾಗ 12 ಸುತ್ತಾಗಿದೆ, ಕಟ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಕಾರ್ಡನ್ನು ರಿಮೂವ್ ಮಾಡಿ ಟೈಟಾಗಿ ನಾಟ್ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾಸ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗ ಒಂದು ಪೆಟಲ್ ಮತ್ತು ಅದರ ಪಕ್ಕದ ಪೆಟಲನ್ನು ಜಾಯಿನ್ ಮಾಡ್ಕೊಳ್ಬೇಕು ಸಂಪ್ರದ ತಗಡನ್ನು ತಗೊಂಡು. ಒಟ್ಟು ನಿಮಗೆ 12 ಪೆಟಲ್ ಬರುತ್ತೆ ಇದರೊಳಗಡೆ, ಯಾಕಂದರೆ 12 ಸುತ್ತು ತೊಗೊಂಡಿದ್ದೀವಲ್ಲ, ಹಾಗಾಗಿ ಈಗ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ 2ನೇದು ಮತ್ತು 3ನೇದು ಪೆಟಲನ್ನು ಜಾಯಿನ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಫುಲ್ ಸರ್ಕಲ್ ಟೈಪಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಒಂದಕ್ಕೊಂದು ಜಾಯಿನ್ ಮಾಡ್ಕೊಳ್ತಾ ಹೋಗಬೇಕು. ಈಗ 3rd ಮತ್ತು 4th ಒನ್ನ ಜಾಯಿನ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. 12 ಪೆಟಲ್ಗಳನ್ನು ಕೂಡ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 ಪೇರ್ ಅಂದರೆ 2 ಪೆಟಲನ್ನು ನಾನು ತೊಗೊಳ್ತಾ ಇದ್ದೀನಿ. 2 ಪೆಟಲ್ ತಗೊಂಡು ಹತ್ತಿಯ ಎಳೆಯನ್ನು ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಪೆಟಲ್ ಒಳಗಡೆ, ಫಸ್ಟ್ ಪೆಟಲ್ ಒಳಗಡೆ ತಗೋಬೇಕು. ಯಾವ ರೀತಿ ಫಸ್ಟ್ ಪೆಟಲ್ ಒಳಗಡೆ ಎಳೆನ ತೊಗೊಂಡಿರ್ತೀರೋ ಅದೇ ರೀತಿಯಾಗಿ ಸೆಕೆಂಡ್ ಪೆಟಲ್ ಒಳಗಡೆ ತೊಗೊಂಡು ಹೊರಗೆ ತೊಗೊಂಡೋಗಬೇಕು. ಈಗ 2 ಪೆಟಲ್ಗಳನ್ನು ಕೂಡ ನಿಮ್ಮ ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸಿರೋ ರೀತಿ ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಮಾಡಬೇಕು. ಈಗ ಆ ತೊಗೊಂಡು ಹೋಗಿರುವಂತಹ ಹತ್ತಿ ಎಳೆಯನ್ನು ವಾಪಸ್ ಈ ಕಡೆ ತೊಗೊಂಡು ಬರಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ. ನೋಡಿ, ಈಚೆ ತೊಗೊಂಬರ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ ಇದಿಷ್ಟನ್ನು. ಕಟ್ ಮಾಡಿರೋಂತಹ ಪೋರ್ಷನನ್ನು ಈ ಕಡೆ ತೊಗೊಂಡು ಬಂದು ಜಾಯಿನ್ ಮಾಡ್ತಾ ಇದ್ದೀನಿ ಈ ಪೆಟಲಿನ ಸೈಡ್ಗೆ. ರೆಡ್ ಕಲರ್ ಸಂತ್ರದ ತಗಡನ್ನು ತಗೊಂಡು ಕಟ್ ಹಾಕ್ತಾ ಇದ್ದೀನಿ. ಈಗ ಈ ಕಡೆ ಪೆಟಲ್ನಿಂದ ಸೇರಿಸಿ ತಗೊಂಡಿರೋಂಥ ಹತ್ತಿ ಎಳೆನ ಕಟ್ ಹಾಕ್ಕೊಳ್ಬೇಕು.
ಎರಡು ಸ್ಟ್ರೈಟ್ ಆಗಿರಬೇಕು. ಇದಕ್ಕೆ ನೇರವಾಗಿ ಅದನ್ನು ಕಟ್ ಹಾಕ್ಕೊಳ್ಬೇಕು. ಸ್ಟ್ರೈಟ್ ಲೈನ್ ಕಂಡಾಗೆ ಕಾಣಿಸ್ಬೇಕದು. ಇವಾಗ ಎಲ್ಲದನ್ನು ಕೂಡ ಸ್ಟ್ರೈಟ್ ಮಾಡ್ಕೊಳ್ಬೇಕು. ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅದೇ ರೀತಿಯಾಗಿ ನೋಡಿ. ಇವಾಗ ಗಣಪತಿ ಮಂಡಲ ಹೇಗಿರುತ್ತೆ ಅಂತ ನಾನು ಬರೆದು ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಶೇಪ್ ನಮಗೆ ಗೆಜ್ಜೆವಸ್ತ್ರದಲ್ಲೂ ಕೂಡ ಬರಬೇಕು. ನೋಡಿ, ಈ ಥರ ಬರಬೇಕು. ಬಂದಿದೆ ಅಲ್ವಾ? ನಮಗೆ ಇವಾಗ ಕಟ್ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ರೆಡ್ ಕಲರ್ ಸಂತ್ರದ ತಗೊಂಡು ಕಟ್ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋ 2 ಎಡ್ಜನ್ನು ಕೂಡ ಕಟ್ ಹಾಕ್ಕೊಳ್ಬೇಕು. ಇದೇ ರೀತಿಯಾಗಿ ಮತ್ತೆ 2 ದಳಗಳನ್ನು ತಗೊಂಡು ಕಟ್ ಹಾಕ್ಕೊಳ್ಬೇಕು. ಇದು ಕಟ್ ಹಾಕ್ಕೊಂಡಾದ್ಮೇಲೆ ನೋಡಿ, ಇವಾಗ ಗಣಪತಿ ಮಂಡಲ ಥರ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಡಿಸೈನಲ್ಲಿ. ಎಕ್ಸ್ಟ್ರಾ ಬಂದಿರುವಂಥದ್ದನ್ನೆಲ್ಲ ಕಟ್ ಮಾಡಿ, ಕಾಣಿಸ್ಬಾರ್ದದು. 2 ಪೆಟಲನ್ನು ಯೂಸ್ ಮಾಡಿ ಒಂದು ಗಣಪತಿ ಮಂಡಲ ರೆಡಿಯಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೆರಡು ದಳಗಳನ್ನು ತಗೊಂಡು ಮೊದಲು ಮಾಡಿದಿರೋ ರೀತಿಯೇ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಹೇಗೆ ತೋರಿಸಿದ್ನೋ ಅದೇ ರೀತಿಯಾಗಿ. ಇವಾಗ ನೋಡಿ ರೆಡಿಯಾಗಿದೆ. ನಾನು 6 ಗಣಪತಿ ಮಂಡಲ ಬರುತ್ತೆ, 12 ದಳಗಳಿಂದ ಮಾಡಿರೋದಲ್ವಾ. ಇದನ್ನೆಲ್ಲ ಎಲ್ಲ ಪೆಟಲ್ಗಳನ್ನು ಇದನ್ನು ಜಾಯಿನ್ ಮಾಡ್ಕೊಂಡು ಗೋಲ್ಡನ್ ಕಲರ್ ಸಂತ್ರ ತಗೊಂಡು ಗಣಪತಿ ಮಂಡಲಗಳನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಟ್ಟು 6 ಗಣಪತಿ ಮಂಡಲ ಬರುತ್ತೆ. ಇವಾಗ ಇನ್ನೊಂದು ರೀತಿಯಾದಂತಹ ಗಣಪತಿ ಮಂಡಲನ್ನು ಕೂಡ ಮಾಡ್ಬೋದು. ಅದು ನಾನು ಇವತ್ತು ಮಾಡಿ ಹಾರಕ್ಕೆ ಜಾಯಿನ್ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಹೇಗೆ ಗಣಪತಿ ಮಂಡಲ ಮಾಡ್ಬೋದು ಅಂದರೆ 4 ಎಳೆನ ಇದೇ 3 ಇಂಚ್ ಕಾರ್ಡಲ್ಲಿ ಸುತ್ತಕೊಳ್ಬೇಕು. ನಾನಿಲ್ಲಿ ಡಬಲ್ ಎಳೆ ತೊಗೊಳ್ತಾ ಇದ್ದೀನಿ. ಇವಾಗ ಈ 4 ಎಳೆಗಳನ್ನು ಕೂಡ ಕಟ್ ಹಾಕ್ಕೊಳ್ಬೇಕು ಸಂತ್ರ ತಗಡಿಂದ. ನೋಡಿ, ಇವಾಗ ಮೊದಲು ನಾವು ಯಾವ ರೀತಿ ಸಿಂಗಲ್ ಎಳೆಯಲ್ಲಿ ತೊಗೊಂಡು ಮಾಡ್ತಿದ್ವೋ ಇಲ್ಲಿ ಡಬಲ್ ಎಳೆ ತೊಗೊಂಡು ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಇವಾಗ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸಿ ಮೊದಲು ಕಟ್ ಹಾಕಿದಾಗೆ ಕಟ್ ಹಾಕ್ಕೊಂಡ್ರೆ ನಿಮಗೆ ಸಪ್ರೇಟ್ ಆದ ಗಣಪತಿ ಮಂಡಲ ರೆಡಿ ಆಗುತ್ತೆ. ನೋಡೋದಕ್ಕೆ ಹೂವಿನ ಥರನೇ ಕಾಣಿಸುತ್ತೆ, ಆದರೆ ಇದು ಒಳಗಡೆ ಡಿಸೈನ್ ಮಾತ್ರ ಗಣಪತಿ ಮಂಡಲದ್ದಾಗಿರುತ್ತೆ. ಈಗ ರೆಡಿಯಾಗಿದೆ. ಇದನ್ನು ಹಾರಕ್ಕೆ ಜಾಯಿನ್ ಮಾಡಿಕೊಂಡ್ರೆ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಗಣಪತಿ ಮಂಡಲದ ಹೂವಿನ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಸೈಡ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜನ್ನು ಹತ್ತಿಯಿಂದ ಕವರ್ ಮಾಡಬೇಕು. ಇವಾಗ ಹಾರ ರೆಡಿಯಾಗಿದೆ.